ಬಿಗ್ ಬಾಸ್ ಮನೆ ಮಂದಿಗೆ ಔತಣ ಊಟವನ್ನ ಕಳಿಸಿದ್ದಾರೆ ಕಿಚ್ಚ ಸುದೀಪ್ ಅವ್ರ ಜೊತೆಗೆ ಒಂದು ಕಿವಿ ಮಾತನಂದ್ರೆ ನೋಟ್ನು ಸಹ ಕಳಿಸಿದ್ದಾರೆ. ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಪ್ರತಿ ಸೀಸನ್ ಅಲ್ಲೂ ಕಿಚ್ಚ ಸುದೀಪ್ ಅವ್ರು ತಾವೇ ಅಡ್ಗೆ ಮಾಡಿ ಜೊತೆಗೆ ಒಂದು ಲೆಟರ್ನ ಕಳಿಸುವಂತದ್ದು. ಹಾಗೆ ಈ ಸೀಸನ್ ಅಲ್ಲೂ ಅಷ್ಟೇ. ಆದ್ರೆ ವಿನಯ್ ಅವ್ರಿಗೆ ಮತ್ತೆ ಕೆಲವೊಂದಿಷ್ಟು ಮನೆ ಮಂದಿಗೆಲ್ಲ ಲೆಟರ್ ಕಳಿಸಿದ್ದಾರೆ ಅಂತ ಹೇಳ್ತೀನಿ. ಫಸ್ಟ್ ಆಗಿ ವಿನಯ್ ಅವ್ರಿಗೆ ಕಳಿಸಿರುವಂತದ್ದು, ಜರ್ನಿಯಲ್ಲಿ ಇಳಿಜಾರು ಬಂದಾಗ ನಾವು ಗೇರ್ ಚೇಂಜ್ ಮಾಡ್ತೀವಿ ಹೊರತು ಗಾಡಿನೆಲ್ಲ ಥಿಂಕ್ ಅಂತ ಹಾಕಿ ಅವ್ರ ಸಿಗ್ನೇಚರ್ನ ಮಾಡಿರುವಂತಹದ್ದು. ಇನ್ನ ಯಾಕೆ ಕಳ್ಸಿರ್ಬೋದು ಮತ್ತೆ ಯಾಕೆ ಆ ರೀತಿಯ ನೋಟ್ನ ಬರ್ದಿರ್ಬೋದು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಅಂಡ್ ಪ್ರತಾಪ್ ಅವ್ರಿಗೆ ಒಂದು ದೊಡ್ಡ ನೋಟ್ ಇದೆ, ಬಟ್ ಚಿಕ್ಕ ನೋಟಲ್ಲಿ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಈಟ್ ಅಂಡ್ ಫ್ಲೈ ಅಂತ ಕೊಟ್ಟಿದ್ದಾರೆ, ಬರ್ದಿದ್ದಾರೆ. ಅದಕ್ಕೆ ಪ್ರತಾಪ್ ಅವರು ಫುಲ್ ಖುಷಿಯಾಗಿ ಅರ್ಧ ಆಕಾಶದಲ್ಲೇ ಹಾರೋ ತರ ಖುಷಿನ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಹತ್ರ ಹೋಗಿ. ಡೆಫಿನೆಟ್ಲಿ ಸರ್, ಪಕ್ಕಾ ಸರ್ ಅಂತೆಲ್ಲ ಸೊ ಖುಷಿ ಪಡ್ತಾ ಇದ್ದಾರೆ ಮನೆ ಮಂದಿ. ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಬೆಳ್ದಿಂಗ್ಲ ಊಟನ ಹೇಗ್ ಮಾಡ್ತಾರೋ ಹಾಗೆ ಹೊರಗಡೆ ಕೂತ್ಕೊಂಡೆಲ್ಲ ಊಟ ಮಾಡ್ತಾ ಇದ್ದಾರೆ. ಅಂಡ್ ಸಂಗೀತ ಅವ್ರಿಗೂ ಸಹ ಅಷ್ಟೇ, ಬಿಕಾಸ್ ಇಡೀ ಮನೇಲಿ ಅವ್ರೊಬ್ಬರೇ ವೆಜ್ಜು, ಹಾಗಾಗಿ ಇಟ್ ಸ್ಪೆಷಲಿ ವೆಜ್ ಫಾರ್ ಯು ಸಂಗೀತ ಅಂತ ಹಾಕಿದ್ದಾರೆ. ಅಂಡ್ ಸ್ಪೆಷಲಿ ಫಾರ್ ಯು ಅಂತ ಹಾಕಿರೋದಕ್ಕೆ ಸಂಗೀತ ಅವ್ರಿಗೆ ಖುಷಿ ಆಗಿದೆ. ಜೊತೆ ಕಣ್ಣಂಚಲ್ಲಿ ನೀರು ತುಂಬಿಕೊಂಡಿದ್ದಾರೆ, ಏನಾದ್ರೂ ಊಟನ ಸವಿಲಿ. ಇನ್ನು ಕಾರ್ತಿಕ್ ಅವ್ರಿಗೆ ಬಂದಿರುವಂತಹ ನೋಟ್ ಏನಂದ್ರೆ, ನೀವು ಹೆಡ್ ಶೇವ್ ಮಾಡಿ ಆಡ್ದ ಮೈಲಿರುವಂತಹ ಡೆಡಿಕೇಶನ್ ನ ತೋರಿಸಿದೀರಾ, ಫೋಕಸ್ ಸರಿ ಮಾಡಿ ಅಂತ ಹೇಳಿದ್ದಾರೆ. ಜೊತೆಗೆ ಫೈನಲಿಸ್ಟ್ ಅಲ್ಲಿ ನಿಮ್ಮ ಹೆಸರನ್ನ ಸೇವ್ ಮಾಡಿ ಅಂತಾನೂ ಕಳ್ಸಿದ್ದಾರೆ. ಅಂಡ್ ತುಕಾಲ್ ಸಂತೋಷ್ ಅವ್ರಿಗೆ ಕಳ್ಸಿರುವಂತಹ ನೋಟ್ ಅಲ್ಲಿ ಏನಿದೆ ಅಂತ ಗೊತ್ತಾ? ಸೊ ಹೇಳ್ತೀನಿ ಕೇಳಿ. ತುಕಾಲ್ ಸಂತೋಷ್ ಅವರಿಗೆ ಕಳ್ಸಿರುವಂತಹ ನೋಟ್ ಅಲ್ಲಿರೋದು, ಇತ್ತೀಚೆಗೆ ನಿಮ್ಮ ಜರ್ನಿಯಲ್ಲಿ ಸೇರ್ಕೊಂಡಿರೋ ಕಲರ್ಸ್ ನೋಡ್ತಾ ಇದ್ದರೆ ನಿಮ್ಮ ರೇನ್ಬೋ ರೆಬೆಲ್ ಆಗಿದೆ, ಕೀಪ್ ಇಟ್ ಅಪ್ ಅಂತ ಕಳ್ಸಿದ್ದಾರೆ ತುಕಾಲ್ ಸಂತೋಷ್ ಅವ್ರಿಗೆ. ಇನ್ನೊಂದು ಪ್ರತಾಪ್ ಅವ್ರಿಗೆ ಒಂದು ಚಿಕ್ಕ ನೋಟ್ ಮತ್ತೆ ಒಂದು ದೊಡ್ಡ ನೋಟ್ ಕೊಟ್ಟಿದ್ದಾರೆ. ದೊಡ್ಡ ನೋಟ್ ಅಲ್ಲಿ ಏನಿದೆ ಅಂತಂದ್ರೆ, ಪ್ರತಾಪ್ ಅವ್ರು ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತಾರೆ ಇದನ್ನ ನೋಡಿ. ಅಂಡ್ ಅರ್ಥನೂ ಆಗಿರುತ್ತೆ ಹೇಗೆ ಆಡ್ಬೇಕು ಅಂತ. ಇದಕ್ಕೆ ಕಿಚ್ಚ ಸುದೀಪ್ ಅವ್ರನ್ನ ಹೇಳೋದು, ಅವ್ರು ಮಾತ್ರ ಬಿಗ್ ಬಾಸ್ ನ ಹೋಸ್ಟ್ ಮಾಡಕ್ ಸಾಧ್ಯ ಅಂತ. ಪ್ರತಾಪ್ ಅವ್ರಿಗೆ ಕಳ್ಸಿರುವಂತಹ ನೋಟ್ ಅಲ್ಲಿ ತುಂಬಾ ಕಿವಿ ಮಾತಿದೆ. ಏನಪ್ಪಾ ಅಂದ್ರೆ, ಹಾನೆಸ್ಟಿ ಪ್ಲಸ್ ಸ್ಟ್ರಾಟಜಿ ಈಸ್ ಈಕ್ವಲ್ ಟು ಗೆಲುವು, ಹಾನೆಸ್ಟಿ ಮೈನಸ್ ಸ್ಟ್ರಾಟಜಿ ಈಸ್ ಈಕ್ವಲ್ ಟು ಸೋಲು ಅಂತ. ಸೊ ಏನಪ್ಪಾ ಅಂದ್ರೆ, ಯಾವಾಗ ಕಾರ್ತಿಕ್ ಅವ್ರನ್ನ ಹೊರಗಡೆ ಇಟ್ಟಿದ್ರು ಆಡಿದಾಗ ಅಲ್ಲಿ ಹಾನೆಸ್ಟಿ ಇತ್ತು, ಬಟ್ ಸ್ಟ್ರಾಟಜಿಲಿ ಲೋ ಆದ ಕಾರಣ ಅದು ಸೋಲಿಗೆ ಕಾರಣ ಆಯ್ತು. ಮೇ ಬಿ ಆ ಒಂದು ರೀಸನ್ ಸಲುವಾಗಿ ಒಂದು ನೋಟ್ನ ಬರ್ದಿರ್ಬೋದು ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಪ್ರತಾಪ್ ಅವ್ರಿಗೆ ಸಿಕ್ಕಿರೋ ನೋಟ್ ಬಗ್ಗೆ ಅಂತ? ಅಂಡ್ ಕಾರ್ತಿಕ್ ಅವ್ರಂತೂ ಫುಲ್ ಖುಷಿ ಪಡ್ತಾ ಇದ್ರು. ಎಲ್ಲ ಮನೆ ತುಂಬಾ ಎಲ್ಲ ಚಿಯರ್ ಮಾಡ್ಕೊಂಡು ಓಡಾಡ್ತಿದ್ರು, ಜಗ್ದಾಡ್ತಿದ್ರು. ಏನೇ ಆದ್ರೂ ಖುಷಿ ಪಟ್ರೆ ಸಾಕಲ್ವಾ? ಯಾಕೆ ಅಂತಂದ್ರೆ ಈ ಒಂದು ಮೂಮೆಂಟ್ ನ ಅವ್ರ ಲೈಫ್ ಟೈಮ್ ಚೆರಿಶ್ ಮಾಡ್ತಾನೆ ಇರ್ತಾರೆ. ಅದ್ರಲ್ಲೂ ಕಿಚ್ಚ ಸರ್ ಮಾಡುವಂತಹ ಅಡ್ಗೆನ ಸೌದು. ಅಂಡ್ ನಾನು ಆಗ್ಲೇ ಹೇಳ್ದೆ, ಪ್ರತಾಪ್ ಅವ್ರಿಗೆ ಸಿಕ್ಕಿರುವಂತಹ ಒಂದು ಲೆಟರ್ ಅಲ್ಲಿ ಏನಿದೆ ಅಂತ. ಕೆಳಗಡೆ ಒಂದು ಬರ್ದಾರೆ, ಏನಪ್ಪಾ ಅಂದ್ರೆ, ಈ ಒಂದು ಸಿಂಪಲ್ ಫಾರ್ಮುಲಾನ ನೀವು ಅಪ್ಲೈ ಮಾಡಿ ನೋಡಿ, ಇದೇ ನಿಮ್ಗೆ ಗೆಲುವಿಗೆ ದಾರಿ ಅಂತ ಬರ್ದಿದ್ದಾರೆ. ಅದೇ ಫಾರ್ಮುಲಾ, ಸ್ಟ್ರಾಟಜಿ ಪ್ಲಸ್ ಹಾನೆಸ್ಟಿ ಈಸ್ ಈಕ್ವಲ್ ಟು ಗೆಲುವು, ಹಾನೆಸ್ಟಿ ಮೈನಸ್ ಸ್ಟ್ರಾಟಜಿ ಈಸ್ ಈಕ್ವಲ್ ಟು ಸೋಲು ಅಂತ. ಇದು ಜೀವನದಲ್ಲೂ ಅಪ್ಲೈ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ತರ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.